Find the limit of following sequences. First question is xn equal to 3 plus 7 plus 11 plus and so on plus 4n minus 1 whole divided by 2n square plus 3n. And the second question is 1 square plus 2 square plus 3 square plus and so on plus n square whole divided by 1 plus 2 plus 3 plus and so on plus n. And the third question is xn equal to minus 1 to the power of n into n plus 1 divided by n. So these are the three questions for which we are going to find the solution in this video. So solution, let us consider the first sequence xn equal to 3 plus 7 plus 11 plus so on plus 4n minus 1 whole divided by 2n square plus 3n. So istide. So observe the numerator. So if you observe it carefully, you will come to know that the terms of numerator are in arithmetic progression. ನೋಡಿ ಏನಿದೆ ಟರ್ಮ್ಸ್ಗಳು 3 7 11 and so on 4n minus 1 ಅಂತ ಇದೆ. So these are the terms. So ಇಲ್ಲಿ ಟರ್ಮ್ಸ್ಗಳು ಯಾವ ರೀತಿ ಇದೆ ಅಂತಂದರೆ ದೇ ಆರ್ ಇನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಹೆಂಗೆ ಹೇಳ್ತೀರಾ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಅಂದರೆ, ಸೊ ಫಸ್ಟ್ ಟರ್ಮ್ ಇಸ್ 3, 3ಗೆ ಪ್ಲಸ್ 4 ಮಾಡಿದರೆ ವಿ ಗೆಟ್ 7, 7ಗೆ ಪ್ಲಸ್ 4 ಮಾಡಿದರೆ ಅಂದರೆ 4ನ ಆ್ಯಡ್ ಮಾಡಿದರೆ 7 ಬಂತು, 7ಗೆ 4ನ ಆ್ಯಡ್ ಮಾಡಿದರೆ 11 ಬಂತು ಆ್ಯಂಡ್ ಸೊ ಆನ್. ಸೊ ಈ ರೀತಿ ಇರೋದ್ರಿಂದ ವಿ ಕ್ಯಾನ್ ಸೇ ದಟ್ ದೀಸ್ ಆರ್ ಇನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಸೊ ಅರಿಥ್ಮೆಟಿಕ್ ಪ್ರೋಗ್ರೆಷನ್ನು ಮತ್ತು ಜೊತೆಗೆ ಪ್ಲಸ್ 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 ಇದೆ ಅಂತಂದರೆ ಸಮ್ ಆಫ್ ಅರಿಥ್ಮೆಟಿಕ್ ಟರ್ಮ್ಸ್ ಅಂತ ಅರ್ಥ. ಸೊ ಅರಿಥ್ಮೆಟಿಕ್ ಪ್ರೋಗ್ರೆಷನ್ನ ಟರ್ಮ್ಸ್ಗಳ ಸಮ್ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಹಾಗಾದರೆ ಈ ಟರ್ಮ್ಸ್ಗಳ ಸಮ್ ಏನು ಬರುತ್ತೆ ನೋಡಿ, ಇಲ್ಲಿ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಲಾಸ್ಟ್ ಟರ್ಮು ಕೊಟ್ಟಿದ್ದಾರೆ, ಅಂದರೆ nth ಟರ್ಮು ಕೊಟ್ಟಿದ್ದಾರೆ, ಆಮೇಲೆ ಕಾಮನ್ ಡಿಫ್ರೆನ್ಸ್ ಕೂಡ ಗೊತ್ತಿದೆ ನಮಗೆ. ಸೊ ಈ ರೀತಿ ಫಸ್ಟ್ ಟರ್ಮು ಲಾಸ್ಟ್ ಟರ್ಮು ಕೊಟ್ಟಿದ್ದಾಗ ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ ನೋಡಿ. ಅರಿಥ್ಮೆಟಿಕ್ ಪ್ರೋಗ್ರೆಷನ್ನ ಸಮ್ಮನ್ನ ಫೈಂಡ್ ಮಾಡೋಕ್ಕೆ ನಮ್ಮ ಹತ್ರ 2 ಫಾರ್ಮುಲಾ ಇದೆ. ಸೊ ನೀವೇನಾದರೂ ನೆನ್ಪಿಟ್ಟಿದ್ರಿ ಅಂತಂದರೆ ನಿಮ್ಗೆ ಗೊತ್ತಿರ್ತದೆ. ಎಸ್ ಎನ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಇದು ಯಾವಾಗ ಅಂತಂದರೆ ನಂಬರ್ ಆಫ್ ಟರ್ಮ್ಸು ಫಸ್ಟ್ ಟರ್ಮು ಮತ್ತು ಕಾಮನ್ ಡಿಫ್ರೆನ್ಸ್ ಕೊಟ್ಟಿದ್ದಾಗ ಟು ಫೈಂಡ್ ಸಮ್ ಆಫ್ ಟರ್ಮ್ಸ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಇನ್ನೊಂದು ಫಾರ್ಮುಲಾ ಇದೆ, ಎಸ್ ಎನ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎ ಎನ್ ಅಂತ, ವೇರ್ ಎ ಈಸ್ ಫಸ್ಟ್ ಟರ್ಮ್, ಎ ಎನ್ ಈಸ್ nth ಟರ್ಮ್. ಇಲ್ಲಿ ನಮಗೆ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಜೊತೆಗೆ nth ಟರ್ಮ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ವಿ ಕ್ಯಾನ್ ಯೂಸ್ ದಿಸ್ ಸೆಕೆಂಡ್ ಫಾರ್ಮುಲಾ ಟು ಫೈಂಡ್ ದಿಸ್ ಸಮ್. ಸೊ ಇದನ್ನು 3 + 7 + ಈ ರೀತಿ ಬರೆಯೋ ಬದಲಿಗೆ ಅದರ ಸಮ್ಮನ್ನು ಫೈಂಡ್ ಮಾಡಿಬಿಟ್ರೆ ನಮಗೆ ಶಾರ್ಟ್ ಆಗ್ತದೆ. ಸೊ ಐ ವಿಲ್ ಯೂಸ್ ದಿಸ್ ಒನ್. ಸೊ ಎಸ್ ಎನ್ ಈಕ್ವಲ್ ಟು n ಬೈ 2, n ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಟರ್ಮ್ಸ್, ಎ ಅಂತಂದರೆ 3 ಪ್ಲಸ್ ಎ ಎನ್ ಅಂದರೆ nth ಟರ್ಮ್, nth ಟರ್ಮ್ ಏನಿದೆ ಇಲ್ಲಿ 4n ಮೈನಸ್ 1 ಇದೆ. ಸೊ ಇಫ್ ಯು ಸಾಲ್ವ್ ಯು ವಿಲ್ ಗೆಟ್ n ಬೈ 2 ಇಂಟು 4n, ಹಾಗೆ ಇಲ್ಲಿ 4n ಪ್ಲಸ್ 3 ಮೈನಸ್ 1, ಇಟ್ ವಿಲ್ ಬಿಕಮ್ ಪ್ಲಸ್ 2. ನ್ಯೂಮರೇಟರ್ ಅಂದರೆ ಬ್ರ್ಯಾಕೆಟಿಂದ 4 ಮತ್ತು 2 ಇವೆರಡರಿಂದ 2ನ ಕಾಮನ್ ತೆಗೆದ್ರೆ ಇಲ್ಲೇನು ಉಳಿತು, n ಬೈ 2 ಉಳಿದಿದೆ, ಇಲ್ಲಿ n ಬೈ 2 ಉಳಿದಿದೆ, ಇಲ್ಲಿ 2n ಪ್ಲಸ್ 1. ಸೊ 2n ಪ್ಲಸ್ 1, ಈ 2ನ ಈ ಬ್ರ್ಯಾಕೆಟಿಂದ ಕಾಮನ್ ತೆಗೆದಿದೆ. ಸೊ 2 ಇಂಟು 2n 4n ಆಯಿತು, 2 ಇಂಟು 1 2 ಆಯಿತು. ಈ 2 ಮತ್ತು ಈ 2 ಎರಡು ಕ್ಯಾನ್ಸಲ್ ಆದರೆ ನಮಗೆ n ಇಂಟು 2n ಪ್ಲಸ್ 1 ಉಳಿತು. ಸೊ ನಾನೇನು ಬರಿಬೋದು ಅಂದರೆ 3 + 7 + 11 ಪ್ಲಸ್ ಆ್ಯಂಡ್ ಸೊ ಆನ್ 4n ಮೈನಸ್ 1 ಇದೆಯಲ್ಲ, ಇದನ್ನು ದಿಸ್ ಐ ಕ್ಯಾನ್ ರೀಪ್ಲೇಸ್. ಸೊ ಎಕ್ಸ್ ಎನ್ ಈಕ್ವಲ್ ಟು ಅದನ್ನು ಏನಂತ ರೀಪ್ಲೇಸ್ ಮಾಡ್ಬೋದು ನಾನು, n ಇಂಟು 2n ಪ್ಲಸ್ 1 ಡಿವೈಡೆಡ್ ಬೈ 2n ಸ್ಕ್ವೇರ್ ಪ್ಲಸ್ 3n ಅಂತ ಬರಿಬೋದು. ನಾವು ಇಫ್ ಯು ಸ್ಟಿಲ್ ಅಬ್ಸರ್ವ್ ಯು ವಿಲ್ ಕಮ್ ಟು ನೋ ದ್ಯಾಟ್ n ಇಂಟು 2n ಪ್ಲಸ್ 1 ಡಿವೈಡೆಡ್ ಬೈ n ಕ್ಯಾನ್ ಬಿ ಟೇಕನ್ ಆಸ್ ಅ ಕಾಮನ್ ಫ್ಯಾಕ್ಟರ್ ಫ್ರಮ್ ದ ಡಿನಾಮಿನೇಟರ್ ಆಲ್ಸೋ. ಸೊ n ಕಾಮನ್ ಫ್ಯಾಕ್ಟರ್ ಆಗಿ ನಾವು ತೆಗೆದ್ರೆ ಏನು ಉಳಿತು, ಇಲ್ಲಿ 2n ಉಳಿತು ಪ್ಲಸ್ 3, 2n ಪ್ಲಸ್ 3. ಸೊ n ಗೆಟ್ಸ್ ಕ್ಯಾನ್ಸಲ್ಡ್. ಸೊ ಫೈನಲಿ xn equal to 2n plus 1 divided by 2n plus
3 ಅಂತ ಉಳಿತು ನಮಗೆ. ನಾವು ಈಗ ಲಿಮಿಟ್ ಅಪ್ಲೈ ಮಾಡೋಣ. ಸೊ ನಾವು ಅಪ್ಲೈಯಿಂಗ್ ಲಿಮಿಟ್ xn as n tends to infinity is equal to limit n tends to infinity. What is xn? 2n plus 1 divided by 2n plus 3. Now from both numerator and denominator take n as a common factor. ಯಾಕಂದರೆ ಇನ್ಫಿನಿಟಿ ಅಪ್ಲೈ ಮಾಡಿದರೆ ನ್ಯೂಮರೇಟರ್ ಇನ್ಫಿನಿಟಿ ಆಗ್ತದೆ, ಡಿನಾಮಿನೇಟರ್ ಕೂಡ ಇನ್ಫಿನಿಟಿ ಆಗ್ತದೆ. ಸೊ ಇಟ್ ವಿಲ್ ಬಿಕಮ್ ಇಂಡಿಟರ್ಮಿನೇಟ್ ಫಾರ್ಮ್. ಹಾಗಾಗಿ ಎರಡನ್ನೂ ನಾವೇನು ಮಾಡ್ತಿದ್ವಿ, ಈಗ ಎರಡು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಏನನ್ನು ಕಾಮನ್ ತೆಗಿತಿದ್ವಿ. ಸೊ ಎನ್ ಕಾಮನ್ ತೆಗೆದ್ರೆ 2n ಇಂದ n ಹೊರಗಡೆ ಹೋಯಿತು, 2 ಮಾತ್ರ ಉಳಿತು. ಪ್ಲಸ್ 1 ಹತ್ತಿರ n ಇರಲೇ ಇಲ್ಲ. ಸೊ ಈ ರೀತಿ ಇಲ್ಲದೆ ಇದ್ದಾಗ ತೆಗೆದಾಗ ನಾವು ಏನು ಮಾಡಬೇಕಂತ ಹೇಳಿದ್ದೀನಿ, ನಾನು ಡಿವೈಡ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಇಟ್ ವಿಲ್ ಬಿಕಮ್ 1/n. ನಾವು ಸೊ ಇದೇ ಪ್ರಾಸೆಸ್ಸನ್ನು ನಾವು ಡಿನಾಮಿನೇಟರ್ ಮಾಡಿದ್ರೆ n ಕಾಮನ್ ಬರುತ್ತೆ. ಇಲ್ಲಿ 2n ಹೋಗಿ 2 ಪ್ಲಸ್ 3 ಹೋಗಿ ವಿ ಗೆಟ್ 3/n. ಸೊ n ಕ್ಯಾನ್ಸಲ್ ಆಗಲಿ. ಸೊ ಆ್ಯಸ್ n ಟೆಂಡ್ಸ್ ಟು ಇನ್ಫಿನಿಟಿ, ದಿಸ್ 1/n ಟೆಂಡ್ಸ್ ಟು 0 ಆ್ಯಂಡ್ 3/n ಆಲ್ಸೋ ಟೆಂಡ್ಸ್ ಟು 0. ಸೊ ವಿ ಆರ್ ಲೆಫ್ಟ್ ವಿತ್ 2/2. ನೋಡಿ 2/2 ಇಷ್ಟು ಮಾತ್ರ ಉಳಿತು. ಸೊ 2 1s 2 1s ಕ್ಯಾನ್ಸಲ್ ಆದರೆ 1. Therefore limit of this sequence, limit of the first sequence is equal to 1. Now similarly we shall find the limit of the second sequence. ಸೆಕೆಂಡ್ ಸೀಕ್ವೆನ್ಸ್ ಹೋಗೋಣ. ಸೆಕೆಂಡ್ ಸೀಕ್ವೆನ್ಸ್ ಏನು ಕೊಟ್ಟಿದ್ದಾರೆ, xn ಈಕ್ವಲ್ ಟು 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ ಆ್ಯಂಡ್ ಸೋ ಆನ್ ಪ್ಲಸ್ n ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಆ್ಯಂಡ್ ಸೋ ಆನ್ ಪ್ಲಸ್ n. ಸೊ ಈ ರೀತಿ ಇದೆ. ಇಲ್ಲಿ ನಮಗೆ ಎರಡು ಫಾರ್ಮುಲಾಗಳು ಗೊತ್ತಿರಬೇಕು. ಏನು ಎರಡು ಫಾರ್ಮುಲಾ ಅಂತಂದರೆ, ಸಮ್ ಆಫ್ n ಟರ್ಮ್ಸ್, ನೋಡಿ ಆ ಫಾರ್ಮುಲಾಗಳನ್ನ ಬರೆದುಬಿಡ್ತೀನಿ ಇಲ್ಲಿ. 1 ಪ್ಲಸ್ 2 ಪ್ಲಸ್ 3 ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ವಿಲ್ ಬಿ ಈಕ್ವಲ್ ಟು n ಇಂಟು n ಪ್ಲಸ್ 1/2. ಇದು ಒಂದು ಫಾರ್ಮುಲಾ. ಇನ್ನೊಂದು ಫಾರ್ಮುಲಾ ಏನು ಅಂತಂದರೆ, ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್, 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ ಸೊ ಆನ್ n ಸ್ಕ್ವೇರ್. ಸೊ ಇದ್ರ ಫಾರ್ಮುಲಾ ಏನಿದೆ ಅಂತಂದರೆ n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 6. ಇದು ಇನ್ನೊಂದು ಫಾರ್ಮುಲಾ. ಸೊ n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 1/6 ಇದು ನ್ಯೂಮರೇಟರ್ಗೆ ಅಪ್ಲೈ ಆಗ್ತದೆ. n ಇಂಟು n ಪ್ಲಸ್ 1/2 ಇದು ಡಿನಾಮಿನೇಟರ್ಗೆ ಅಪ್ಲೈ ಆಗ್ತದೆ. ಸೊ ಏನು ಮಾಡ್ತೀನಿ ನಾನು ಅಂತಂದರೆ, ಈ ಸೀರೀಸ್, ಆ್ಯಕ್ಚುಲಿ ಇದು ಸೀರೀಸ್ ಅಂದರೆ ಏನು ಅಂತ ನಾನು ಈ ಸೀಕ್ವೆನ್ಸ್ ಕಂಪ್ಲೀಟ್ ಆದಮೇಲೆ ಹೇಳ್ತೀನಿ. ಸೊ ಇಲ್ಲಿ ಇದೆಯಲ್ಲ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್, ಈ ಸೀರೀಸ್ನ ನಾನು ಯಾವುದರಿಂದ ರೀಪ್ಲೇಸ್ ಮಾಡ್ತೀನಿ, n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 1/6 ಇಂದ ರೀಪ್ಲೇಸ್ ಮಾಡ್ತೀನಿ. ಸೊ numerator is replaced by n plus 1 into 2n plus 1 divided by 6 whole divided by, ನೋಡಿ ಇದಿಷ್ಟು ನ್ಯೂಮರೇಟರ್ ಇದು. ಈಗ ಡಿನಾಮಿನೇಟರ್ ಏನಾಗ್ತದೆ, n ಇಂಟು n ಪ್ಲಸ್ 1/2, n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ಸೊ ದಿಸ್ ಇಸ್ ದ ಡಿನಾಮಿನೇಟರ್. ನೋಡಿ ಫ್ರಾಕ್ಷನ್ ಕೆಳಗಡೆ ಫ್ರಾಕ್ಷನ್ ಬಂದಾಗ ನ್ಯೂಮರೇಟರ್ ಫ್ರಾಕ್ಷನ್ ಆಸ್ ಇಟ್ ಈಸ್ ಇರ್ತದೆ, ಡಿನಾಮಿನೇಟರ್ ಫ್ರಾಕ್ಷನ್ ರೆಸಿಪ್ರೋಕಲ್ ಆಗ್ತದೆ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು ನ್ಯೂಮರೇಟರ್ ಆಸ್ ಇಟ್ ಈಸ್. ಸೊ ಇಟ್ ವಿಲ್ ಬಿ ಈಕ್ವಲ್ ಟು n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 6. ಇದು ನ್ಯೂಮರೇಟರ್ ಇಂಟು ಡಿನಾಮಿನೇಟರು ರೆಸಿಪ್ರೋಕಲ್ ಅಂದರೆ a/b ಇದ್ದರೆ b/a ಆಗೋದು, ಅದನ್ನು ರೆಸಿಪ್ರೋಕಲ್ ಅಂತ ಹೇಳ್ತೀವಿ. ಸೊ n ಇಂಟು n ಪ್ಲಸ್ 1/2 ಏನಾಗ್ತದೆ, 2 ಡಿವೈಡೆಡ್ ಬೈ n ಇಂಟು n ಪ್ಲಸ್ 1 ಆಗುತ್ತೆ. Now observe here, n gets cancelled, n plus 1 cancels with n plus 1. So 2 1s are 2 3s are. So finally we get 2n plus 1 divided by 3. ಇಷ್ಟು ಮಾತ್ರ ಉಳಿತು. Now applying the limit. So limit xn as n tends to infinity is equal to limit as n tends to infinity 2n plus 1 divided by 3. ಸೊ n ಟೆನ್ಸ್ ಟು ಇನ್ಫಿನಿಟಿ ಆದರೆ
numerator tends to infinity, so infinity by 3 is also equal to infinity. Therefore limit of this function ಅಥವಾ this sequence is infinity. ಅಥವಾ ಇನ್ನೊಂದು ರೀತಿ ಹೇಳೋದಾದರೆ finite limit does not exist ಅಂತ ಹೇಳ್ಬೋದು. finite limit does not exist. ಸೊ ಲಿಮಿಟ್ ಎಕ್ಸಿಸ್ಟ್ ಆಗಲ್ಲ ಅಂತ ನಾವು ಕನ್ಕ್ಲೂಡ್ ಮಾಡ್ತೀವಿ. ಓಕೆ, ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ second sequence. Now we shall move towards third sequence. Okay, now finding the limit for the third sequence. xn equal to minus 1 to the power of n into n plus 1 divided by n. So it is equal to minus 1 to the power of n into n ಅನ್ನು n ಗೆ ಮತ್ತು 1 ಗೆ ನಾನು ಸಪ್ರೇಟ್ ಮಾಡ್ತೀನಿ. ಸೊ ವಿ ಗೆಟ್ n by n plus 1 by n. ಸೊ n ಕ್ಯಾನ್ಸಲ್ ಆದರೆ minus 1 to the power of n into 1 plus 1 by n. Now so xn ಸಿಂಪ್ಲಿಫೈ ಆದಮೇಲೆ ನಮ್ಮ ಹತ್ರ ಈ ರೀತಿ ಇದೆ. ಈಗ 1 plus 1 by n. ನಾನು ನಿಮಗೆ ಯಾವುದೋ ಒಂದು ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಏನಂತಂದರೆ minus 1 to the power of n ಅಂತ ಬಂತು ಅಂತಂದರೆ ಸೊ ಬೆಟರ್ ಟು ಸಪ್ರೇಟ್ ದಟ್ ಸೀಕ್ವೆನ್ಸ್ ಇಂಟು 2 ಸಬ್ಸೀಕ್ವೆನ್ಸಸ್. 2 ಸೀಕ್ವೆನ್ಸ್ಗಳಾಗಿ ಸಪ್ರೇಟ್ ಮಾಡ್ಕೊಳ್ಳೋದು ವಾಸಿ. ಒಂದು ಈವನ್ ಸೀಕ್ವೆನ್ಸ್ಗಳು ಮತ್ತು ಆಟ್ ಸೀಕ್ವೆನ್ಸ್, ಅಂದರೆ ಈವನ್ ಟರ್ಮ್ಸ್ಗಳಿರೋಂಥ ಒಂದು ಸೀಕ್ವೆನ್ಸು, ಆಟ್ ಟರ್ಮ್ಸ್ಗಳಿರೋಂಥ ಒಂದು ಸೀಕ್ವೆನ್ಸು. ಸೊ ಎರಡೂ ಟರ್ಮ್ಸ್ಗಳ ಸೀಕ್ವೆನ್ಸು ಒಂದೇ ವ್ಯಾಲ್ಯೂ ಕಡೆ ಹೋಗ್ತಾ ಇತ್ತು ಅಂತಂದರೆ ವಿ ಕ್ಯಾನ್ ಸೇ ದಟ್ ಸೀಕ್ವೆನ್ಸ್ ಹ್ಯಾಸ್ ದಟ್ ಲಿಮಿಟ್ ಅಂತ. ಯಾವ ಒಂದು ರಿಯಲ್ ನಂಬರ್ ಕಡೆ ಹೋಗ್ತಾ ಇರುತ್ತಲ್ಲ ಅದೇ ಆ ಸೀಕ್ವೆನ್ಸ್ ಲಿಮಿಟ್ ಆಗಿರುತ್ತೆ. ಅದರ್ವೈಸ್ ಅಂದ್ರೇನು, ಈವನ್ ಟರ್ಮ್ಸ್ಗಳ ಸೀಕ್ವೆನ್ಸು ಒಂದು ಕಡೆ ಹೋಗ್ತಾ ಇದೆ, ಆಟ್ ಟರ್ಮ್ಸ್ಗಳ ಸೀಕ್ವೆನ್ಸ್ ಇನ್ನೊಂದು ಕಡೆ ಹೋಗ್ತಾ ಇದೆ ಅಂತಂದರೆ ಸೊ ಇಟ್ ಡಸಂಟ್ ಹ್ಯಾವ್ ಎ ಪರ್ಟಿಕ್ಯುಲರ್ ಲಿಮಿಟ್ ಆ್ಯಂಡ್ ಇಟ್ ಕನ್ಕ್ಲೂಡ್ಸ್ ದಟ್ ಇಟ್ ಈಸ್ ಆನ್ ಆಸಿಲೇಟರಿ ಸೀಕ್ವೆನ್ಸ್. ಸೊ ಆಸಿಲೇಟರಿ ಸೀಕ್ವೆನ್ಸ್ ಅಂತ ಅದು ಕನ್ಕ್ಲೂಡ್ ಮಾಡುತ್ತೆ. ಹಾಗಾಗಿ ನಾವು ಯಾವಾಗೆಲ್ಲ minus 1 to the power of n ಬರುತ್ತಲ್ಲ ಬೆಟರ್ ಅದೊಂದನ್ನು ಚೆಕ್ ಮಾಡೋದು ಒಂದು ಬೆಟರ್ ಅಂತ ನನಗನ್ನಿಸುತ್ತೆ. ಸೊ ಇದನ್ನು ನಾನು ಸಪ್ರೇಟ್ ಮಾಡ್ಕೊತೀನಿ. ಹೆಂಗೆ ಅಂತಂದರೆ ಇಫ್ n ಈಸ್ ಈವನ್, ಒಂದು ವೇಳೆ n ಈವನ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ n ಈವನ್ ಆಗಿದೆ ಅಂತಂದರೆ ವಿ ಕ್ಯಾನ್ ರೈಟ್ x to n. ಸೊ x to n ಆಗಿದೆ ಅಂತ ಅನ್ಕೊಳ್ಳೋಣ. ನೋಡಿ n ಈವನ್ ಅಂದರೆ 2n ಅಂತಲೇ ಬರೀಬೇಕಾಗಿಲ್ಲ ನಾವು. ಸೊ 2m ಬೇರೆ ವೇರಿಯಬಲ್ ಯೂಸ್ ಮಾಡ್ಬೋದು. ಸೊ ಸಿನ್ಸ್ ಇಟ್ ಈಸ್ ಡಮ್ಮಿ ವೇರಿಯಬಲ್, ನಾನು ವಿತೌಟ್ ಲಾಸ್ ಆಫ್ ಜನರಾಲಿಟಿ 2m ಬದಲಿಗೆ 2n ಅನ್ನೇ ಬಳಸಬಹುದು. ಸೊ minus 1 to the power of 2n, 1 plus 1 by 2n. ನೋಡಿ ಬೇಸ್ -1 ಇದೆ, ಪವರ್ ಈವನ್ ನಂಬರ್ ಇದೆ. ಸೊ ಬೇಸ್ -1 ಇದ್ದು ಪವರ್ ಏನಾದರೂ ಈವನ್ ನಂಬರ್ ಇತ್ತು ಅಂತಂದರೆ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿಸ್, ದ ವ್ಯಾಲ್ಯೂ ಆಫ್ ದಟ್ ಕ್ವಾಂಟಿಟಿ, ಈ ಕ್ವಾಂಟಿಟಿ ಏನಿದೆಯಲ್ಲ ಇದ್ರ ಕ್ವಾಂಟಿಟಿ ವ್ಯಾಲ್ಯೂ ಏನಾಗ್ತದೆ ಅಂತಂದರೆ 1 ಆಗುತ್ತೆ. ನಾನು ಹೇಳ್ತಿರೋದು ಇದನ್ನು minus 1 to the power of 2n, ಇದರ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಇದರ ಬಗ್ಗೆ ನಾವು ಆಲ್ರೆಡಿ ಭಾಳಷ್ಟು ಸಾರಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಉಳಿದಿದ್ದೇನಪ್ಪ 1 plus 1 by 2n, ಇಷ್ಟು ಮಾತ್ರ ಉಳಿತು. ಸೊ 1 into this much ಅಂತಂದರೆ ಇದು ಮಾತ್ರ ಉಳಿತು, 1 plus 1 by 2n. ಈಗ ಆ್ಯಸ್ n tends to infinity, ಸೊ n ಇನ್ಫಿನಿಟಿ ಕಡೆ ಹೋದಂಗಿಲ್ಲ, ಲಾರ್ಜ್ ನಂಬರ್ ಆದಂಗೆಲ್ಲನು 1 plus 1 by 2n tends to 1. ಯಾಕೆ ಒಂದು ಕಡೆ ಹೋಗ್ತದೆ ಅಂತಂದರೆ ಆಸ್ n tends to infinity 1 by 2n tends to 0. therefore 1 plus 0 ಕಡೆ ಹೋಗ್ತಾ ಇರ್ತದೆ. 1 plus 0 is nothing but 1. ಅಂದರೆ ವೆನ್ n is even, ಲಿಮಿಟಿಂಗ್ ವ್ಯಾಲ್ಯೂ ಈಸ್ 1. ಇದಾಯಿತು. ವೆನ್ n is odd, ಒಂದು ವೇಳೆ n ಆಡ್ ನಂಬರ್ ಆಗಿತ್ತು ಅಂತ ಅನ್ಕೊಳ್ಳೋಣ, ಆಗ ನಾವು 2n ಅನ್ನು 2n plus 1 ಅಂತ ಬರಿಬೋದು, ಅಥವಾ 2n minus 1 ಅಂತ ಬರಿಬೋದು. ಸೊ ಇಟ್ ಈಸ್ ಈಕ್ವಲ್ ಟು minus 1 to the power of 2n plus 1
into 1 plus 1 by 2n plus 1. Now, when the base is a negative quantity minus 1 and the exponent is an odd number, then the value will be equal to minus 1. Minus 1 to the power of 2n plus 1 ಅಥವಾ 2n minus 1 ವ್ಯಾಲ್ಯೂ ಏನಾಗಿರುತ್ತೆ ಮೈನಸ್ 1 ಆಗಿರುತ್ತೆ. ಸೊ ಇದನ್ನು ಕೂಡ ನಾವು ಪ್ರೀವಿಯಸ್ ಕೆಲವೊಂದು ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ವಿ. ಹಾಗಾಗಿ ಈ ಕ್ವಾಂಟಿಟಿ ಏನಾಗುತ್ತೆ ಮೈನಸ್ 1 ಆಗುತ್ತೆ ಇಂಟು ಮೈನಸ್ 1 ಇಂಟು 1 ಪ್ಲಸ್ 1 ಬೈ 2n ಪ್ಲಸ್ 1. ಅಗೇನ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ, ಬೇಕಿದ್ರೆ ಈ ಮೈನಸ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ಬೋದು. ಮೈನಸ್ 1 ಇಂಟು 1 ಇಟ್ ಈಸ್ ಮೈನಸ್ 1, ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ 1 ಇಂಟು 1 ಬೈ 2n ಪ್ಲಸ್ 1. ಈಗ ನೋಡಿ, ಆಸ್ n ಟೆನ್ಸ್ ಟು ಇನ್ಫಿನಿಟಿ ವಿ ಗೆಟ್ ಮೈನಸ್ 1 minus 1 by 2n plus 1. This value tends to 0 and it is equal to, ಹಾಗಾದರೆ ನಮ್ಮ ಹತ್ರ ನೋಡ್ತು ಮೈನಸ್ 1 ಮಾತ್ರ ಉಳಿತು, ಮೈನಸ್ 1. ಸೊ ಈವನ್ ಆಗಿತ್ತು ಅಂತಂದರೆ ಎನ್ನು, ಆಗ ಸೇಮ್ ಸೀಕ್ವೆನ್ಸ್ ಟೆಂಡ್ಸ್ ಟು 1. ಇಫ್ ಎನ್ ಈಸ್ ಆಡ್, ದ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ವಿಲ್ ಟೆಂಡ್ ಟು ಮೈನಸ್ 1. ಸೊ ಈವನ್ ಆಗಿದ್ದಾಗ ಒಂದು ರೀತಿ, ಆಡ್ ಆಗಿದ್ದಾಗ ಇನ್ನೊಂದು ರೀತಿ ಅಂದರೆ ಇನ್ನೊಂದು ವ್ಯಾಲ್ಯೂ ಕಡೆ ಹೋಗ್ತಾ ಇದೆ ಅಂತಂದರೆ ಇದರ ಅರ್ಥ ಏನು? ದ ಸೀಕ್ವೆನ್ಸ್ ಈಸ್ ಆಸಿಲೇಟರಿ ಆ್ಯಂಡ್ ಇಟ್ ಆಸಿಲೇಟ್ಸ್ ಫೈನೈಟ್ಲಿ ಬಿಟ್ವೀನ್ 1 ಆ್ಯಂಡ್ ಮೈನಸ್ 1 ಅಂತ ಅರ್ಥ. ಸೊ ವಿ ಕ್ಯಾನ್ ಸೇ ದಟ್ ಸೀಕ್ವೆನ್ಸ್ ಈಸ್ ಆಸಿಲೇಟರಿ ಸೀಕ್ವೆನ್ಸ್. This implies Xn is an oscillatory sequence. And it oscillates finitely between 1 and minus 1. ಸೊ ಇಷ್ಟು ನಾವು ಕನ್ಕ್ಲೂಡ್ ಮಾಡಬಹುದು.